ಬಾಗಲಕೋಟೆ ಕುಡಚಿ ರೈಲ್ವೆ ಯೋಜನೆ ಜನಪ್ರತಿನಿಧಿಗಳ ಅಧಿಕಾರಗಳ ನಿರ್ಲಕ್ಷ್ಯದಿಂದ ಪೂರ್ಣವಾಗುತ್ತಿಲ್ಲ. ಕುತ್ಬುದ್ದೀನ್ ಖಾಜಿ, ಜಮಖಂಡಿ. ಶತಮಾನದ ಮಹಾರಾಜರ ಕಾಲದಿಂದಲೂ ಬೇಡಿಕೆಯ ಬಾಗಲಕೋಟೆ ಕುಡಚಿ ರೈಲ್ವೆ ಯೋಜನೆ 2017ರಲ್ಲೇ ಪೂರ್ಣವಾಗಬೇಕಾಗಿತ್ತು. ಜನಪ್ರತಿನಿಧಿಗಳ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇನ್ನೂವರೆಗೂ ಕೂಡ ಪೂರ್ಣವಾಗುತ್ತಿಲ್ಲ. ಇಲ್ಲಿನ ಜನಪ್ರತಿನಿಧಿಗಳು ಮುತುವರ್ಜಿಯನ್ನು ವಹಿಸಿ ಕಾಮಗಾರಿ ತ್ವರಿತಗತಿಯಲ್ಲಿ ಮುಕ್ತಾಯಗೊಳಿಸುವಂತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹೇರಬೇಕು. ಇದೇ ರೀತಿ ಮುಂದುವರೆದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ರೈಲ್ವೆ ಹೋರಾಟ ಸಮಿತಿ ರಾಜ್ಯ ಅಧ್ಯಕ್ಷರಾದಂತಹ ಕುತ್ಬುದ್ದೀನ್ ಖಾಜಿ ಎಚ್ಚರಿಕೆಯನ್ನು ನೀಡಿದರು. ನಗರದ ಕಾನಿಯಪ್ಪ ಸಂಘದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದಂತಹ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಬಾಗಲಕೋಟೆಯಿಂದ ಲೋಕಾಪುರದವರೆಗೆ ಪೂರ್ಣವಾಗಿದೆ. ಲೋಕಾಪುರದಿಂದ ಯಾದವಾಡದವರೆಗೆ, ಯಾದವಾಡದಿಂದ ಮುಧೋಳ್ನವರೆಗೆ ಯೋಜನೆ ಕಾಮಗಾರಿ ಮಂದಗತಿಯಲ್ಲಿ ಸಾಗಿದೆ. ಆದರೆ ಮುಧೋಳದಿಂದ ಜಮಖಂಡಿವರೆಗೆ ಇನ್ನೂ ಕಾಮಗಾರಿ ಪ್ರಾರಂಭವಾಗಿಲ್ಲ. ಭೂ ಸ್ವಾಧೀನದಿಂದ ಬಿಟ್ಟು ಹೊರಗಿರುವಂತಹ 5ರಿಂದ 15 ಎಕರೆ ಪ್ರದೇಶದ ರೈತರುಗಳಿಗೆ ಪರಿಹಾರವನ್ನು ನೀಡಿ ಇತ್ಯರ್ಥಪಡಿಸಬೇಕಿದೆ. ಅದನ್ನು ಜನಪ್ರತಿನಿಧಿಗಳು ಕೂಡಲೇ ಮಾಡಿಸಬೇಕು ಎಂದು ಆಗ್ರಹಿಸಿದರು. ಜಮಖಂಡಿಯಿಂದ ಕುಡಚಿಯವರೆಗೆ ರೈಲ್ವೆ ಟ್ರ್ಯಾಕ್ ಅಳವಡಿಸುವ ಜಾಗೆಯನ್ನು ಸ್ವಚ್ಛಗೊಳಿಸಲು 6.5 ಕೋಟಿ ರೂಪಾಯಿ ಟೆಂಡರ್ ಕರೆದಿದ್ದಾರೆ. 74 ಎಕರೆ ಪ್ರದೇಶದ ರೈತರು ಹೊಸ ಕಾಯ್ದೆಯ ಪರಿಹಾರ ಹಣವನ್ನು ನೀಡುವಂತೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೊಸ ಕಾಯ್ದೆಯ ಪರಿಹಾರ ಧನ ನೀಡಲು ಸರ್ಕಾರ ಒಪ್ಪಿಗೆ ನೀಡಿದೆ. ಆದರೆ ನ್ಯಾಯಾಲಯದಲ್ಲಿನ ಅರ್ಜಿ ಇತ್ಯರ್ಥವಾಗಬೇಕಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ರೈಲ್ವೆ ಹೋರಾಟಗಾರ ಸುಭಾಷ್ ಶಿರಬೂರ್, ಡಾಕ್ಟರ್ ರವಿ ಜಮಖಂಡಿ, ಕಾಡಪ್ಪ ಹೊಸಮನಿ, ಮೈನುದ್ದೀನ್ ಖಾಜಿ ಇನ್ನೂ ಅನೇಕರು ಕೂಡ ಉಪಸ್ಥಿತರಿದ್ದರು. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ, ಜಮಖಂಡಿ. ಸಂಪಾದಕರು ದಿಲೀಪ್ ದಾಶಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕ. ಅಧಿಕಾರಿಗಳು ಜಮಖಂಡಿ ಇವರ ಕಾರ್ಯಾಲಯಕ್ಕೆ ಬಂದು ಲೋಕಾಪುರದಿಂದ ಯಾದವಾಡವರೆಗೆ 203 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿದೆ. ಅದನ್ನು ಕೆಲಸ ನಡೆದದ. ಅದರಂತೆ ಯಾದವಾಡದಿಂದ ಜಮಖಂಡಿ ವರೆಗೂ 406 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿ 2 ವರ್ಷ ಆಯ್ತು. ಆದ್ರೆ ಮುಧೋಳವರೆಗೆ ಕೆಲಸ ಸಂಪೂರ್ಣವಾಗಿ ಭರ್ಚಕ್ರಾಗಿ ನಡೆದದ. ಸಂತೋಷದ ಸಂಗತಿ. ಆದ್ರೆ ಮುಧೋಳನಿಂದ ಜಮಖಂಡಿವರೆಗೆ ಯಾಕೆ ಕೆಲಸ ಪ್ರಾರಂಭ ಇಲ್ಲ ಅನ್ನುವ ವಿಚಾರಾರ್ಥವಾಗಿ ಇವತ್ತು ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಜಮಖಂಡಿ ಅವ್ರಿಗೆ ಭೇಟಿಯಾಗಿ ಅದರ ಬಗ್ಗೆ ನಾವು ಚರ್ಚೆ ಮಾಡಿವು. ಅವ್ರದ್ದು ಏನು ಪ್ರಾಬ್ಲಮ್ ಅದ ಅವೆಲ್ಲ ಹೇಳಿದ್ರು. ಅವರು ಶಿರೋಳ ಭಾಗದೊಳಗ ರೈತರ ಕೆಲವೊಂದು ಭೂಮಿಯನ್ನ ಬಿಟ್ಟು ಹೋಗಿದೆ. ಅದಕ್ಕೆ ನಾವು ಪರಿಹಾರನ ಕೊಡಬೇಕಾಗಿದೆ. ಸರ್ಕಾರ ಅನುಮೋದನೆ ಕೊಟ್ರೆ ನಾವು ಆ ಪರಿಹಾರವನ್ನ ಕೊಟ್ಟು ಏನು ಟೆಂಡರ್ ಆಗೈತಿ ಅವ್ರಿಗೆ ಕೆಲಸ ಮಾಡಕ ಅನುವು ಮಾಡಿ ಕೊಡ್ತೀವಿ ಅಂತ ಅನ್ನುವ ಮಾತು ಅವ್ರು ಹೇಳ್ಯಾರ. ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ಇಬ್ಬರು ಸೇರಿ ಅದು ಏನು ರೈತರ ಒಂದು ಸಮಸ್ಯೆ ಅದ ಅದನ್ನ ಇತ್ಯರ್ಥಗೊಳಿಸಿ ಅತಿ ಶೀಘ್ರದಲ್ಲಿ ಟೆಂಡರ್ ಆಗಿದ್ದಂತ ಕೆಲಸ ಕಾಮಗಾರಿ ಪ್ರಾರಂಭ ಮಾಡಕ ಅನುವು ಮಾಡಿ ಕೊಡಬೇಕು ಅಂತ ಹೇಳಿ ರಾಜ್ಯದ ಮತ್ತು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು, ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಅದಕ್ಕೆ ಪ್ರಯತ್ನ ಮಾಡಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ನಾನು ಕುತ್ಬುದ್ದೀನ್ ಖಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ. ಅದರಂತೆ ಜಮಖಂಡಿಯಿಂದ ರಕ್ಕೈ, ಬನಹಟ್ಟಿ, ತೇರ್ದಾಳ್ ಮತ್ತು ಹಾರೋಗಿರಿ ಕುರ್ಚಿ ಮಾರ್ಗದೊಳಗ ಬರುವಂತ ಇನ್ನೂ 80 ಕಿಲೋಮೀಟರ್ ಕೆಲಸ ಆಗ್ಬೇಕಾಗಿತ್ತು. ಅದಕ್ಕೆ ದಯವಿಟ್ಟು ಸರ್ಕಾರಗಳು ಅಲ್ಲೇ ಕಾಮಗಾರಿ ಪ್ರಾರಂಭ ಮಾಡಕ ಪ್ರಯತ್ನ ಮಾಡಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಇಲ್ಲಾಂದ್ರೆ ಉಗ್ರವಾದಂತ ಹೋರಾಟ ಮಾಡಬೇಕಾಗತ್ತಂತ ಹೇಳಿ ಸರ್ಕಾರ ಮತ್ತು ಸರ್ಕಾರದ ಪ್ರತಿನಿಧಿಗೆ MLA ಇರ್ಬೋದು, MP ಇರ್ಬೋದು, ಮಂತ್ರಿ ಇರ್ಬೋದು, ಎಲ್ಲರಿಗೆ ನಾ ಎಚ್ಚರಿಕೆಯನ್ನ ಕೊಡ್ತೀನಿ. ನಮಸ್ಕಾರ.